ಅಕ್ಕ 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 ಹಸುಗುಣತೆ ಬುದ್ಧಿ ಏನಂತ ಗೊತ್ತಾಯ್ತು ನನಗೆ. ಹಸುಗುಣತೆ ಬುದ್ಧಿ ಗೊತ್ತಾಯ್ತು. ಅವಳು ಒಳ್ಳೆಳಲ್ಲ ಯಮ್ಮ, ನನಗೆ ಗೊತ್ತಾಯ್ತು ಅವಳ ಬುದ್ಧಿ ಏನು ಅಂತ. ಪ್ರೀತಿ ಅಕ್ಕ, ವಿಕ್ಕಿ ಅವರೇ, ರೇ ರೇ ಆ ಮನೆ ಮುಂಡೆ ಒಳ್ಳೆಳಲ್ಲ. ಅವಳ ಬುದ್ಧಿ ಈಗ ನನಗೆ ಗೊತ್ತಾತಲ್ಲ. ಸುಮ್ಮನೆ ಗಂಡಂತ ಅವನು ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರಮ್ಮ. ನನಗೆ ಇವ್ರನ್ನೆಲ್ಲ ಬಿಟ್ಟು ಹೋಗಿದ್ಕೆ ಇವಾಗ ಗೊತ್ತಾಯ್ತು ಇವ್ರ ಬೆಲೆ ಏನು ಅಂತ. ಯಾರೂ ಆಗಲ್ಲ, ಎಲ್ಲ 2 ದಿವಸನೇ. ಹಸುಗುಣತೆ ಬುದ್ಧಿ ಗೊತ್ತಾಯ್ತು ನನಗೆ. ಹೋಗಿ ಈ ಮನೆಯಾಗ ಇರಬೇಡ ನೀನು ಅಂತ ಹೇಳಿ ಆಚೆ ಕಳಿಸ್ಬಿಡ್ತು. ಕೆಲ್ಸಕ್ಕೆ ಹೋಗಿ ದುಡ್ಡು ತಂದು ಕೊಟ್ರೆ ಮಾತ್ರ. ಅದಕ್ಕೆ ಮತ್ತೆ ಇವರು ಬಂದಿದ್ದು. ಯಾರ ಮೇಲೂ ಅವ್ರಿಗೆ ಪ್ರೀತಿ ಇಲ್ಲ, ಮಕ್ಕಳು ಅನ್ನೋದಿಲ್ಲ, ಸೊಸೆರು ಅನ್ನೋದಿಲ್ಲ, ಗಂಡ ಅನ್ನೋದು ಪ್ರೀತಿ ಇಲ್ಲ, ಏನೂ ಇಲ್ಲ ಅವ್ರಿಗೆ. ಅವ್ರಿಗೆ ದುಡ್ಡೇ ಹೆಚ್ಚಾಗೋಯ್ತು. ಅವ್ರ ಬುದ್ಧಿ ಏನಂತ ಗೊತ್ತಾಯ್ತು ನನಗೆ. ಪ್ರೀತಿ ಅಕ್ಕ, ಪ್ರೀತಿ ಅಕ್ಕ, ಬಾರಕ್ಕ ಹೊರಗೆ. ಅವಳು ಒಳ್ಳೆಳಲ್ಲ ಅವಳು. ಅದಕ್ಕೆ ಮತ್ತೆ ಅವಳು ಯಾರು ಸೇರಲ್ಲವು. ಅಯ್ಯೋ ನಾವೆಲ್ಲ 2 ದಿನ ಬಂದಿದ್ದಕ್ಕೆ ಯೋಟು ಅವಳು ಹಂಗೇನೆ ಹೆಂಗಾಡಿಳು. ಅವಳಿಗೆ ಮುಗ್ಯಂಗಿಲ್ಲ. ಎಲ್ಲೋಡು 1 ರೂಪಾಯಿ ಮುಗ್ಯಂಗಿಲ್ಲ ಅವಳಿಗೆ. ಬರೋದಾಗಬೇಕು. ಲೋಡ್ 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 ಗಟ್ಲೆ ದುಡ್ಡು ಬರೋದಾಗಬೇಕು ಅವಳಿಗೆ. ಅಕ್ಕ ತಪ್ಪಾಯ್ತು ಅಕ್ಕ, ಪ್ರೀತಿ ಅಕ್ಕ. ಯಾಕೆ ಪಾರು, ಯಾಕೆ ಹಿಂಗೆ ಅಳ್ತಾ ಇದೆಯಾ? ಇಲ್ಲಿ ಮನೆ ಮುಂದೆ ಕೂತ್ಕೊಂಡು ಯಾಕೆ ಅಳ್ತಾ ಇದೆಯಾ? ಅಕ್ಕ ಕ್ಷಮಿಸ್ಬಿಡು ಅಕ್ಕ, ಅಕ್ಕ ಕ್ಷಮಿಸ್ಬಿಡು. ಹಸುಗುಣತೆ ಬುದ್ಧಿ ನನಗೆ ಗೊತ್ತಾಯಿತು. ಅವತ್ತೇನೆಂಥ ಬುದ್ಧಿ ಅಂತ ಗೊತ್ತಾಯಿತು ನನಗೆ. ಅವ್ರು ಒಳ್ಳೆಯವರಲ್ಲ, ಅವರು ತುಂಬ ಕೆಟ್ಟವರು. ನನಗೆ ಇವಾಗ ಗೊತ್ತಾಯ್ತು ಅವ್ರ ಬುದ್ಧಿ. ಅಯ್ಯೋ ಪ್ರೀತಿ, ಕಾಲು ಬಿಡಿಲಿ, ಕಾಲು ಬಿಡು, ಕಾಲು ಬಿಡಿಲಿ ಫಸ್ಟ್. ನೀನು ಕಾಲು ಹಿಡ್ಕೋಬೇಡ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರು. ಯಾರು ಸವಾಸಕ್ಕೂ ಹೋಗಬೇಡ. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಅವಳಿಗೆ ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಬುದ್ಧಿ ಬರುತ್ತೆ. ಪ್ರೀತಿ ಇವಾಗ ಏನು ಮಾಡೋಕ್ಕಾಗುತ್ತೆ? ನನ್ನ ಮಗಳು ಅವಳು ನಂಬ್ಕೊಂಡು ಹೋದ್ಲು, ಅವಳು ಹೇಳಿದ್ಲು ಅಂತ ಇವಾಗ ಗೊತ್ತಾಗೈತೆ. ಅವಳ ಬುದ್ಧಿ ಹೆಂಗೆ ಅಂತ. ಕ್ಷಮಿಸ್ಬಿಡಮ್ಮ, ನನ್ನ ಮಗಳನ್ನ ತಪ್ಪು ಮಾಡ್ಯವಳೆ, ನನ್ನ ಮಗಳು ತಪ್ಪು ಮಾಡ್ಯವಳೆ, ಕ್ಷಮಿಸಿ ಒಳಗೆ ಕರ್ಕೊಳಮ್ಮ. ಇಲ್ಲೋಡು, ಇಲ್ಲೋಡಿ ಇಲ್ಲಿ ಪಾರು, ಎದ್ದೆ ಇಲ್ಲಿ, ಎದ್ದೆ ಇಲ್ಲಿ. ಅಕ್ಕ ನಾನು ಹೋಗಲ್ಲ ಅಕ್ಕ, ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗಲ್ಲ. ವಿಕ್ಕಿ ಅವ್ರಿಗೆ ಹೇಳಕ್ಕ. ಅಕ್ಕ ನನ್ನ ಮನೆ ಒಳಗಡೆ ಬರ್ತೀನಕ್ಕ. ನಾನು ಇನ್ಮೇಲೆ ಯಾರು ಸವಾಸಕ್ಕೂ ಹೋಗಲ್ಲ. ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಕ್ಕ. ಪ್ಲೀಸ್ ಅಕ್ಕ ಕ್ಷಮಿಸ್ಬಿಡಿ ಅಕ್ಕ, ನಾನು ಮಾಡಿರೋದು ತಪ್ಪಾಯ್ತು. ನಾನು ಇಲ್ಲಿಂದ ಹೋಗಿ ತಪ್ಪು ಕೆಲಸ ಮಾಡಿಬಿಟ್ಟೆ. ತಪ್ಪಾಯ್ತಕ್ಕ, ತಪ್ಪಾಯ್ತು. ಪಾರು ಎದ್ದೆ ಇಲ್ಲಿ. ಅವ್ರು ಯಾರು ಇಲ್ಲ ಇವಾಗ. ಅವರೆಲ್ಲನ ಕೆಲ್ಸಕ್ಕೆ ಹೋಗಿದ್ದಾರೆ. ವಿಕ್ಕಿ ಬರಲಿ, ಮಾವ ಬರಲಿ, ಮಾತಾಡೋಣ. ಅಳ್ಬೇಡ, ಎದ್ದ ಇಲ್ಲಿ, ಎದ್ದ ಫಸ್ಟು ನೀನು. ಅವ್ರಿಲ್ಲ, ಅವ್ರು ಬಂದಮೇಲೆ ಮಾತಾಡಿ ಒಳಗೆ ಬರುವಂತೆ ನೀನು. ಇಲ್ಲ ಅಕ್ಕ, ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲು ಮಾತ್ರ ಬಿಡೋದಿಲ್ಲ. ನೀವು ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಕು. ತಪ್ಪಾಯಿತು ನಂದು, ನಿಮ್ಮ ಮೇಲೆ ಜಗಳ ಮಾಡ್ಕೊಂಡು ಹೋಗಿದ್ದಕ್ಕೆ. ಇವಾಗಾದ್ರೂ ಗೊತ್ತಾಯ್ತಾ ನಿನಗೆ ಹಸುಗುಣತೆ ಬುದ್ಧಿ ಏನು ಅಂತ ಹೇಳಿ? ಇವಾಗಾದ್ರೂ ಗೊತ್ತಾಯ್ತಾ? ಅವ್ರು ಯಾರನ್ನೂ ಸೇರೋದಿಲ್ಲ. ಇಲ್ಲೋಡು, ಅವರು ಹೆಂಗೆ ಅಂತಂದರೆ ಬರೀ ದುಡ್ಡಿಗೆ ಅಷ್ಟೇ ಅವ್ರು ಬೆಲೆ ಕೊಡೋದು. ಮನುಷ್ಯವರು ಸಂಬಂಧ ಇವ್ರು ಏನಾಗಬೇಕು ಏನು ಏನು ಅವರು ಯೋಚನೆ ಮಾಡಲ್ಲ. ಅವ್ರಿಗೇನು ದುಡ್ಡು. ಅಳ್ಬೇಡ, ಸುಮ್ಮನಿರು. ವಿಕ್ಕಿ ಬರಲಿ, ವಿಕ್ಕಿನೂ ಮಾವ ಬರಲಿ, ಮಾತಾಡೋಣ. ಮಾವ ಬರಲಿ, ಮಾತಾಡೋಣ. ಸುಮ್ಮನಿರು, ಬೇಜಾರಾಗಬೇಡ. ಬೇಜಾರಾಗಲೇಬೇಕು ಅಕ್ಕ, ಬೇಜಾರಾಗಲೇಬೇಕು. ಯಾಕಂತಂದರೆ ನನಗಿವತ್ತು ನೋಡು, ಅವ್ರು ನಂಬ್ಕೊಂಡು ಹೋಗಿದ್ದಕ್ಕೆ ಇವತ್ತು ನನಗೆ ಅಂಥ ಪರಿಸ್ಥಿತಿ ಬಂತು. ಕೊನೆಗೆ ನಿಮ್ಮ ಹತ್ರನೇ ಬರೋ ಹಾಗೆ ಆಯಿತು ನಾನು. ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ, ಕ್ಷಮಿಸ್ಬಿಡಿ. ಯಾಕಜ್ಜಿ ಏನಾಯ್ತು? ಯಾಕೆ ಹಿಂಗೆ ಹೇಳ್ತಾಯ್ತಾ ಹುಡುಗಿ? ಇವಳು ನನ್ನ ಮೊಮ್ಮಗಳು. ಆಗ ಹಸುಗುಣನ ಜೊತೆಗೆ ಇದ್ಲು ಕಣಮ್ಮ. ಹಸುಗುಣ ಗಂಡಂತ ಗುದ್ದಾಡ್ಕೊಂಬ, ನಾನೆಲ್ಲ ನೋಡ್ಕೊಂಬ ಅಂತ ಹೇಳಿದ್ಲು. ಇವಳು ಗಂಡಂತ ಗುದ್ದಾಡ್ಕೊಂಡು ಹೋದ್ಲು. ಇವಾಗ ಅಲ್ಲೇ ವಾಪಸ್ ಕಳಿಸವಳಿ. ನೀನು ಇರಬೇಡ, ಹೋಗು, ಕೆಲ್ಸಕ್ಕೆ ಹೋಗಂಗಿದ್ರೆ ನಮ್ಮ ಮನೆಯಾಗಿರು, ಇಲ್ಲ ಅಂತಂದರೆ ಇರಲೇಬೇಡ, ಹೋಗಿ ಹಸಿಕೆ ಅಂತ ಹೇಳಿ ಗಲಾಟೆ ಮಾಡಿ ಕಳಿಸವಳಿ. ಇನ್ಮೇಲೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರು. ಅವ್ರು ಸವಾಸ ಬೇಡ ಇಪ್ಪಟ್ಟು. ಅವಳನ್ನ ಬಿಸಾಕೊಂಡಿರ್ಬೇಕು. ಅವಳನ್ನ ಯಾರು ಮಾತಾಡಿಸ್ಬೇಡ್ರಿ. ಅಮ್ಮನ ಬುದ್ಧಿ ಅಂತದಂತ ನನಗೆಲ್ಲ ಗೊತ್ತಾಯಿತು. ಅವ್ರ ಬುದ್ಧಿ ಹೇಗೆ, ಅವ್ರು ಹೇಗೆ ಅಂತ ಹೇಳಿ ನನಗೆ ಭಾಳ ಚೆನ್ನಾಗಿ ಅರ್ಥ ಆಯ್ತಕ್ಕ. ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು. ಅವ್ರು ನಂಬ್ಕೊಂಡು ಹೋಗಿದ್ದಕ್ಕೆ ನಾನು ಇವತ್ತು ಚೆನ್ನಾಗಿ ಅನುಭವಿಸ್ದೆ. ಅನುಭವಿಸಿ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂತು ನೋಡು. ಕೊನೆಗೆ ನಿಮ್ಮ ಹತ್ರನೇ ಬರೋ ಹಾಗಾಯಿತು. ಯಾರು ನೋಡೋಲ್ಲ ಅನ್ನೋದು ಗೊತ್ತಾಯಿತು. ನನಗಂತೂ ಇವತ್ತು ದುಃಖ ತಡೆಯೋಕ್ಕಾಗ್ತಾ ಇಲ್ಲ. ಅಷ್ಟು ಬೇಜಾರಾಗ್ತೈತೆ. ಬಿಡಮ್ಮ, ಅಳ್ಬೇಡ, ಬಿಡು. ನೀನು ಇಲ್ಲೋಡು, ಯಾರು ಆಗಲ್ಲ ಕಣಮ್ಮ. ಕಟ್ಕೊಂಡು ಗಂಡನ ತೆಗಿರ್ಬೇಕು. ಗಂಡ ಎಲ್ಲಿರ್ತಾನ ಅಲ್ಲಿ. ಈಗ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಗಂಡ ಹೇಳ್ದಂಗೆ ಕೇಳ್ಕೊಂಡು ನೀನಿರ್ಬೇಕು. ಯಾಕಂದರೆ ನೋಡಪ್ಪ, ಗಂಡಸಾಗಿ ನಾನು ಹೇಳ್ದಂಗೆ ಅವಳು ಕೇಳಲ್ಲ ಅಂದಮೇಲೆ ನಾನು ಗಂಡಸಾಗಿ ಅವಳು ಹೇಳಿರೋದು ನಾನು ಯಾಕೆ ಕೇಳಬೇಕು ಅಂತ ಅವ್ರಿಗೆ ಸಿಟ್ಟು ಬರುತ್ತೆ. ನೀನು ಹೇಳ್ದಂಗೆ ಕೇಳ್ಕೊಂಡು ಇರು. ಮನೆ ಒಳಗಡೆ ಬರ್ತೀನಿ ಅಕ್ಕ, ಪ್ಲೀಸ್. ನಿಮ್ಮ ಮನೆ ಒಳಗಡೆ ಬರ್ತೀನಿ. ಬರುಮಂತೆ ಮಾಮ ಬರಲಿ,
ವಿಕ್ಕಿ ಬರಲಿ ಕೇಳಿ ಬರುವಂತೆ. ಹೇಳಿ ಕೇಳಿ ಬರುವಂತೆ. ಸುಮ್ಮನೆ ಹೇಳ್ದಲ್ಲ ಕೇಳ್ದಲ್ಲ ಬಂದುಬಿಟ್ರೆ ಅದಕ್ಕೂ ರೇಗಾಡ್ತಾರೆ. ನೋಡಪ್ಪ, ಹೇಳಿಲ್ಲ ಕೇಳಲಿಲ್ಲ, ನಿನಗೆ ಬೇಕಾದಾಗ ಹೋದೆ, ನಿಮಗೆ ಬೇಕಾದಾಗ ಬಂದೆ ಅಂತ ಹೇಳಿ ಮತ್ತೆ ರೊಚ್ಚಿಗೆದ್ದು ಬಿಡ್ತಾರೆ. ಅವ್ರೇನಿಲ್ಲ ಮತ್ತೆ ಸಿಟ್ಟಾಗ್ತಾರೆ. ನೀನು ಮಾಡಿರೋ ತಪ್ಪಂಥದ್ದು. ಯಾಕಂತಂದರೆ ನೀನು ಅವ್ರು ನಂಬ್ಕೊಂಡು ಅವ್ರ ಜೊತೆ ಇರ್ತೀನಿ, ಅವ್ರು ಒಳ್ಳೆಯವರು ಅಂತ ಹೇಳಿ ಹೋಗ್ಬಿಟ್ಟಲ್ಲ ನೀನು. ಅದಕ್ಕೆ ಅವ್ರಿಗೆ ತುಂಬ ಬೇಜಾರಾಗೈತಿ. ಮಾವನೂ ವಿಕ್ಕಿ ಬರಲಿ ಮಾತಾಡ್ಕೊಂಡು ಒಳಗಡೆ ಬರುವಂತೆ. ಇವಾಗಾದ್ರೂ ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಏನು ಅಂತ. ಯಾರೂ ಆಗಲ್ಲ. ನಮ್ಮ ಬುದ್ಧಿವಂತಿಕೆಯಿಂದ ನಾವು ಜೀವನ ಮಾಡಿಕೊಂಡು ನಾವು ಬುದ್ಧಿವಂತಿಕೆಯಿಂದನೇ ಒಂದು 4 ಕಾಸು ಉಳಿಸ್ಕೊಂಡ್ರೇ ಅದಕ್ಕೆ ಅದೇ ಕಳೆದ್ರೆ ಯಾವುದೂ ಉಳಿಯೋದಿಲ್ಲ. ಎಷ್ಟಿದ್ರೂ ಸಾಲದು. ನಾವು ಯಾವುದೇ ಆಗಲಿ ಲೆಕ್ಕ ಹಾಕ್ಕೊಂಡು ಉಳಿಸ್ಕೊಂಡು ಬಳಸ್ಕೊಂಡು ಹೋಗಿ ನಮ್ಮ ಜೀವನಕ್ಕೆ ನಾವು ಬುದ್ಧಿವಂತರಾದರೆ ಮಾತ್ರ, ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾದರೆ ಮಾತ್ರ ಉದ್ಧಾರ ಆಗ್ತೀವಿ ಪರೋ. ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಬೇರೆಯವರೆಲ್ಲ ಕೆಟ್ಟೋಗ್ಲಿ ಅಂತ ನೋಡ್ತಿರ್ತಾರೆ. ನೀನು ನೋಡು, ಅವ್ರು ಬಿಡು, ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು, ಚೆನ್ನಾಗಿರಲಿ ನನ್ನ ಮಗ ನನ್ನ ಸೊಸೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಅವ್ರು ಒಳ್ಳೇದು ಹೇಳಿಲ್ವಲ್ಲ. ಗುದ್ದಾಡ್ಕೊಂಡು ಬಾರೆ ಅವ್ರನ್ನ ಬಿಟ್ಟು ಬಾ ಅಂತ ಹೇಳಿ ಅವರು ಕೆಟ್ಟದ್ದೇ ಹೇಳಿದ್ ನಿನಗೆ. ಚೆನ್ನಾಗಿರಮ್ಮ ಅನುಸರಿಸ್ಕೊಂಡಿರಮ್ಮ ಅಂತ ಹೇಳಿಲ್ವಲ್ಲ. ಅದು ನಿನಗೆ ಅರ್ಥ ಆಗಲಿಲ್ಲ. ಅವ್ರು ಕೆಟ್ಟದ್ದು ಹೇಳ್ಕೊಟ್ರು ನಿನಗೆ ಅರ್ಥ ಆಗಲಿಲ್ಲ. ನೀನು ಅರ್ಥ ಮಾಡ್ಕೋಬೇಕಾಗಿತ್ತು. ಅಕ್ಕ ಅವ್ರಿಗೆ ನೀನೇ ಹೇಳ್ಬೇಕಕ್ಕ. ಈಗ ಅವ್ರಿಗೆ ಮುಖ ತೋರ್ಸಕ್ಕೂ ತುಂಬ ಬೇಜಾರಾಗ್ತೈತೆ. ನಮ್ಮ ಮಾವನಿಗೂ ಮುಖ ತೋರ್ಸೋದಕ್ಕಾಗ್ತಾ ಇಲ್ಲ. ನನ್ನ ಮಾವನಿಗೂ ಮುಖ ತೋರ್ಸೋದಕ್ಕಾಗ್ತಾ ಇಲ್ಲ. ನಮ್ಮ ಮಾವನ ಹತ್ರನೂ ನನಗೆ ಮಾತಾಡೋದಕ್ಕಾಗ್ತಕ್ಕೆ ನನಗೆ ಮುಖ ಇಲ್ಲ. ನನ್ನ ಗಂಡನಿಗೆ ಮುಖ ತೋರ್ಸೋದಕ್ಕೂ ನನಗೆ ನಾಚಿಕೆ ಆಗ್ತೈತೆ ಇವತ್ತು. ಯಾಕಂದ್ರೆ ನಾನು ಅಂಥ ಕೆಲಸ ಮಾಡಿದ್ದೀನಿ. ಕಿರಮ್ಮ ಬೇಡ ಸುಮ್ಮನಿರು. ಪ್ರೀತಿ ಎಲ್ಲ ಹೇಳ್ತಾಳೆ. ಪ್ರೀತಿ ಅವ್ರ ಗಂಡಗೂ ನಿಮ್ಮ ಮಾಮಗೂ ಎಲ್ಲ ಹೇಳಮ್ಮ ಏನಾಗೈತಿ, ಅವಳ ಬುದ್ಧಿ ಏನು ಅಂತ ಇವಾಗ ಗೊತ್ತಾಗೈತಿ. ಬಿಡಮ್ಮ ಮತ್ತ ಹೋಗ್ಲಿ ಅಂತ ಹೇಳಿ ಹೇಳಮ್ಮ. ಅವಳು ಲೋಪರ್ ಮುಂಡೆ, ಅವಳು ಒಳ್ಳೆಯಲ್ಲ, ಅವಳು ಲೋಪರ್ ಹುಟ್ಟು ಲೋಪರ್ ಲಪಂಗ ಅವಳು. ಬಿಡತ್ತ ಹೋಗ್ಲಿ. ಬಿಡು, ಬಂದ್ಮೇಲೆ ಹೇಳ್ತಾಳೆ. ಇಲ್ಲಿ ಕುಕ್ಕ ನಿಮ್ಮ ಅಜ್ಜಿರ್ ಮಂತಾಕಿ. ಕೇಳ್ಕೊಂಡೆ ಹೋಗಿ ಮಂತಿರು. ಹಂಗೆ ಹೋದ್ರೆ ಅವಳಿಗೆ ಬೈತಾರೆ. ಬರಲಿ, ಅವ್ರು ಏನು ಹೇಳ್ತಾರೆ ಕೇಳಿ ಒಳಕ್ಕೆ ಬರುವಂತೆ. ಇವಾಗ ನಾನು ಒಳಗೆ ಸುಮ್ಮನೆ ಕರ್ಕೊಂಡ್ರೆ ಅಲ್ಲ ನೀನು ಏನು ಹೇಳಲ್ಲ ಕೇಳಲ್ಲ, ನಿಮ್ಗೇನು ನೀವು ಕೇಳಲ್ಲ ಕೇಳ್ದಂಗೆ ಕರ್ಕೊಬಿಟ್ಟಿದ್ಯಾ ಅಂತ ಹೇಳಿ ನಾನು ಬಯಸ್ಕೋಬೇಕಾಗುತ್ತೆ. ಅದಕ್ಕೇ ಅವ್ರು ಬರಲಿ. ಅವ್ರು ಬಂದಾಗ ಕೇಳಿ ಬರುವಂತೆ. ಹೇಳ್ದಂಗೆ ಕೇಳ್ದಂಗೆ ಹೋದವರು ಅದು ಹೆಂಗೆ ಹೇಳ್ದಂಗೆ ಕೇಳ್ದಂಗೆ ಅದು ಹೆಂಗೆ ಬಂದ್ಲು ಒಳಕ್ಕೆ ಅಂತ ಹೇಳಿ ತಿರುಗಿ ಬಾಯ್ ಮಾಡಿಬಿಡ್ತಾರೆ. ಯಾಕೆ ಬೇಕು? ಅವ್ರು ಬಂದಾಗ ಮಾತಾಡಿ ಅವ್ರ ಹತ್ರ ಮಾತಾಡ್ಮಂತೆ. ನನ್ನ ತಪ್ಪಾಯಿತು, ನಾನು ಹೋಗಿದ್ದು ಅಂತ ಹೇಳಿ ಫಸ್ಟ್ ನಿನ್ನ ಗಂಡನಿಗೆ ನೀನು ಸಮಾಧಾನ ಮಾಡಬೇಕು. ಗಂಡನ ಹತ್ರ ನೀನು ಕ್ಷಮೆ ಕೇಳಬೇಕು ನೀನು. ವಿಕ್ಕಿ ಹತ್ರ ಕ್ಷಮೆ ಕೇಳಿ ತಪ್ಪಾಯಿತು ಅಂತ ಹೇಳಿ ಅವನ್ನ ಸ್ವಲ್ಪ ಕೇಳಿಕೊಂಡು ನೀನು ಬರಬೇಕು. ನಾನು ಹೇಳೋಕ್ಕಾಗಲ್ಲ ನಿನ್ನ ಗಂಡನಿಗೆ. ಅವನ ಹತ್ರ ನೀನು ಕ್ಷಮೆ ಕೇಳಬೇಕು. ವಿಕ್ಕಿ ಹತ್ರ ಕೇಳ್ತೀನಿ ಅಕ್ಕ, ಕೇಳ್ತೀನಿ. ನನಗೆ ಇವತ್ತೇ ಅಂಥ ಪರಿಸ್ಥಿತಿ ಬಂತು ಅನ್ನಿಸ್ತೈತೆ. ನನ್ನ ಗಂಡ ಬರ್ತಾನೆ ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬರಲೇ ಇಲ್ಲ ನನ್ನ ಗಂಡ. ಯಾರು ಬರಲ್ಲ. ಹೆಂಗ್ಸಾಗ ಅವಳಿಗೆ ಅಷ್ಟೊಂದು ಛಲ ಇರಬೇಕಾದ್ರೆ ಗಂಡ್ಸಾಗ ನನಗಿಲ್ವಾ? ಅಷ್ಟೊಂದು ನಾನು ಗಂಡ್ಸಾಗ್ಬಿಟ್ಟು ಅವಳು ಹೇಳ್ದಂಗೆ ಅದು ಹೆಂಗೆ ಕೇಳಲಿ ಅಂತ ಹೇಳಿ ಅವ್ರಿಗೂ ತುಂಬ ಸಿಟ್ಟು ಬರುತ್ತೆ. ನೀನೇನೋ ಅಂದ್ಕೊಂಡಿದ್ಯಾ? ತುಂಬ ಸಿಟ್ಟು ಬಂದುಬಿಟ್ರೆ ಏನಿಲ್ಲ, ಅವರು ಗಂಡು ಮಕ್ಕಳು. ಅದಕ್ಕೋಸ್ಕರ ಗಂಡು ಮಕ್ಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇವಾಗ ನನಗೆ ಗೊತ್ತಾಯ್ತಲ್ಲ ಅವತ್ತೆ ಬುದ್ಧಿ. ಬಿಡು, ನಿನಗೆ ಅವತ್ತೆ ಬುದ್ಧಿ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಇವಾಗ ಬಂದು ನನ್ನ ಕಾಲು ಹಿಡ್ಕೊಳ್ತಾ ಇದ್ದಾಳೆ. ಅವತ್ತೆ ಬುದ್ಧಿ ಸುಗುಣತ್ತೆ ಬುದ್ಧಿ ಇವಾಗ ಗೊತ್ತಾಗೈತಿ. ಈಗ ಗೊತ್ತಾಯ್ತಕ್ಕ ಕ್ಷಮಿಸ್ಬಿಡಕ್ಕ ಅಂತ ಹೇಳ್ತಾವಳೆ. ನಾನು ಹೇಳ್ದಕ್ಕೆ ಗೊತ್ತಾಗಲಿಲ್ಲ. ಯಾರಿಗೇ ಆಗಲಿ ಕೈ ಸುಟ್ಟಾಗಲೇ ಗೊತ್ತಾಗೋದು ಬೆಂಕಿ ಎಕ್ಕಿ ಕೆರೆ ಕೈ ಸುಡುತ್ತೆ ಅಂತ. ಬೇಡ ಕಣೆ, ಅದು ಸುಡುತ್ತೆ, ಹೋಗ್ಬಿಡಂದ್ರೆ ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಸುಟ್ಕೊಂಡು ಬಂದ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.